ಬೇಕಾಗಿರುವ ಸಾಮಗ್ರಿಗಳು 2 ಕಪ್ ತುರಿದ ಕಾಯಿ, ಮನೆಯಲ್ಲೇ ಮಾಡಿದಂತಹ ಸಾರಿನ ಪುಡಿ. ಇದೆಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ನಂತರ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ಮಧ್ಯ ಮಧ್ಯ ಹಚ್ಚಿಕೊಂಡು ಇದನ್ನು ರುಬ್ಬಲು ಹಾಕಿಕೊಳ್ಳಬೇಕು. ನಂತರ ನಾವೀಗಾಗಲೇ ಹಾಗೆ 2 ಕಪ್ ತುರಿದ ಕಾಯಿಯನ್ನು ಕೂಡ ಹಾಕಬೇಕು. ಹಾಕಿದ ನಂತರ ಈಗಾಗಲೇ ನೀವು ರೆಡಿ ಮಾಡಿ ಇಟ್ಟಿರುವಂತಹ ಖಾರದ ಪುಡಿಯನ್ನು ಅದಕ್ಕೆ ಸೇರಿಸಬೇಕು. 2.5 ಚಮಚ ಖಾರದ ಪುಡಿಯನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ನಂತರ ನೀರನ್ನು ಸೇರಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಹಾಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ನಂತರ ನಾವು ರೆಡಿ ಮಾಡಿಕೊಂಡ ಮಂಗಳೂರು ಸವತೆಕಾಯಿಯನ್ನು ಚೆನ್ನಾಗಿ ಹಚ್ಚಿಕೊಳ್ಳಬೇಕು. ಚೆನ್ನಾಗಿ ಹಚ್ಚಿಕೊಂಡ ನಂತರ ಅದನ್ನು ನೀರೊಳಗೆ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ನಂತರ ಒಂದು ಟೊಮ್ಯಾಟೊವನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕು. ನಂತರ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ ಹೆಸರುಬೇಳೆ ಅಥವಾ ತೊಗರಿಬೇಳೆಯನ್ನು ಸೇರಿಸಿಕೊಳ್ಳಬೇಕು. ನೀರನ್ನು ಹಾಕಿ ತೊಳೆದುಕೊಳ್ಳಬೇಕು. ನಂತರ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಟೊಮೆಟೊವನ್ನು ಸೇರಿಸಬೇಕು. ಈಗಾಗಲೇ ಹೆಚ್ಚಿಕೊಂಡಿದ್ದ ಸವತೆಕಾಯಿ ಮತ್ತು ಅರ್ಧ ಇಂಚು ಬೆಲ್ಲವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಳ್ಳಬೇಕು. ಈಗಾಗಲೇ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಕೂಡ ಸೇರಿಸಿಕೊಳ್ಳಬೇಕು. ನಂತರ ಹದಕ್ಕೆ ಬರುವಂತೆ ನೀರನ್ನು ಸೇರಿಸಿಕೊಳ್ಳಬೇಕು. ಕುಕ್ಕರನ್ನು ಮುಚ್ಚಿ 3 ವಿಸಿಲು ಬರುವವರೆಗೂ ಕಾಯಬೇಕು. ನಂತರ ರುಚಿಕರವಾದ ಹೋಟೆಲ್ ಶೈಲಿಯ ಮಂಗಳೂರು ಸವತೆಕಾಯಿ ಸಾರು ರೆಡಿಯಾಯಿತು. ಇದರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಸಹ ಸೇರಿಸಿ ಸವಿಯಿರಿ.